ಆಲ್ ವೆಲ್ಕಮ್ ಬ್ಯಾಕ್ ಟು ಸಂಚಿತಾ ಕನ್ನಡ ಬ್ಲಾಗ್ಸ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಸೊ ನಾವಿವಾಗ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ನಾವಿವತ್ತು ಹೋಗ್ತಾ ಇರೋದು ಮಹಾವಿಷ್ಣು ವಿಶ್ವರೂಪಂ ಟೆಂಪಲ್ಲು. ಅದಿರೋದು ಈಜಿಪುರದಲ್ಲಿ. ಈಗ ತುಂಬ ದಿನದಿಂದ ಒಂದು ರೀಲ್ಸ್ ಟ್ರೆಂಡಿಂಗಲ್ಲಿದೆ ಅಲ್ವಾ, ತುಂಬ ಎತ್ತರವಾದ ವಿಷ್ಣುದ ಒಂದು ವಿಗ್ರಹನ ಎಲ್ಲ ತೋರಿಸ್ತಾ ಇದ್ರಲ್ವಾ. ಸೊ ನಾನು ರೀಲ್ಸಲ್ಲೇ ನೋಡಿರೋದು, ಆ್ಯಕ್ಚುಲಿ ನನಗೂ ಗೊತ್ತಿರಲಿಲ್ಲ ಆ ಟೆಂಪಲ್ಲು. ಸೊ ಅದಕ್ಕೆ ಈ ವೀಕೆಂಡ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಅದಕ್ಕೆ ಇವಾಗ ಟೆಂಪಲ್ಗೆ ಹೊರಡಬೇಕು. ಸೊ ನಾನು ರೆಡಿಯಾಗಿದ್ದೀನಿ. ಸೊ ಸಿದ್ದು ರೆಡಿ ಆಗ್ತಾ ಇದ್ದಾರೆ ಅನಿಸುತ್ತೆ. ಅವ್ರು ರೆಡಿಯಾಗಿ ಬಂದಮೇಲೆ ನಾವು ಹೊರಡಬೇಕು. I'm also ready, done. See? Yes, see? Hi all. ನೋಡಿದ್ರೆ ನಗು ಬರ್ತೀವಿ ಯಾಕೋ. ನಂಗೆ ಗೊತ್ತಿಲ್ಲ. ರೆಡಿ ಆದ್ರಾ? Yes, I'm done. Okay, let's go then. ಸೊ ಇವಾಗ ಹೊರಡ್ತಾ ಇದ್ದೀವಿ. ಸೊ ನೋಡೋಣ ಟೆಂಪಲ್ ಹೇಗಿದೆ ಅಂತ ಒಂದು ಎಕ್ಸ್ಪ್ಲೋರ್ ಮಾಡೋಣ. ನನಗೂ ಯಾವುದು ಹೊಸ ಇದು, ತುಂಬ ಎತ್ತರವಾದದ್ದು. ನಾನು ಧರ್ಮಸ್ಥಳದಲ್ಲಿ ಬಾಹುಬಲಿಯನ್ನು ಬಿಟ್ಟರೆ ನಾನು ಯಾವುದೋ ಅಷ್ಟು ಹೈಟಾಗಿ ಯಾವುದೋ ವಿಗ್ರಹ ನೋಡಿಲ್ಲ. ಸೊ ನೋಡೋಣ ಹೇಗಿದೆ ಅಂತ ಇವತ್ತು. ಸೊ ಹೊರಡೋಣ ಇವಾಗ. ನಾವು ಹೋಗಿರೋದು ವೀಕೆಂಡ್ ಮತ್ತು ಈವ್ನಿಂಗ್ ಬೇರೆ ಅಲ್ವಾ, ತುಂಬ ರಶ್ ಇತ್ತು. ಆಲ್ರೆಡಿ ನಾವು ಹೋಗಬೇಕಾದ್ರೆ ದೊಡ್ಡ ಕ್ಯೂ ಇತ್ತು. ಆ್ಯಂಡ್ ಇದು ಕೋರಮಂಗ್ಲಕ್ಕೆ ಹತ್ರನೇ ಆಗುತ್ತೆ. ಸೊ ನಮ್ಮನೆಯಿಂದ ಒಂದು 6-7 ಕಿಲೋಮೀಟರ್ ಇತ್ತು ಈಜಿಪುರಕ್ಕೆ. ಹಾಗಾಗಿ ಬಟ್ ರಶ್ ಇರೋದ್ರಿಂದ ನಮಗೂ ಒಂದು ಹಾಫ್ ಆನ್ ಅವರ್ ಆಯಿತು ರೀಚ್ ಆಗೋಕ್ಕೆ. ಆ್ಯಂಡ್ ಇಲ್ಲಿಗೆ ಯಾರಾದರೂ ಹೋಗಬೇಕು ಅಂತ ಇದ್ದರೆ ಆಲ್ಮೋಸ್ಟು ವೀಕ್ ಡೇಸಲ್ಲಿ ಹೋಗೋಕ್ಕೆ ಟ್ರೈ ಮಾಡಿ. ವೀಕೆಂಡಲ್ಲಿ ತುಂಬ ರಶ್ ಇರುತ್ತೆ. ಆ್ಯಂಡ್ ಅಲ್ಲಿ ತುಂಬ ಹೋದ ತಕ್ಷಣವೇ ತುಂಬ ಅರ್ಜೆಂಟ್ ಮಾಡಿಬಿಡ್ತಾರೆ. ಜಾಸ್ತಿ ಹೊತ್ತಲ್ಲಿ ಮೇಲ್ಗಡೆ ದೇವ್ರ ಪಾದದ ಹತ್ರ ಎಲ್ಲ ನಿಲ್ಲೋದಿಕ್ಕೆ ಬಿಡಲ್ಲ. ಹಾಗಾಗಿ ವೀಕ್ ಡೇಸಲ್ಲಿ ಹೋದರೆ ಸ್ವಲ್ಪ ಫ್ರೀ ಆಗಿರುತ್ತೆ. ಆ್ಯಂಡ್ ಆರಾಮಾಗಿ ಹೋಗಿಬಿಟ್ಟು ನಮ್ಗೆ ಎಷ್ಟೊತ್ತು ಬೇಕೋ ಅಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಅನಿಸ್ತು ನನಗೆ. ಆ್ಯಂಡ್ ರೋಡ್ಗಳು ಅಷ್ಟೇ ತುಂಬ ಕಂಜೆಸ್ಟೆಡ್ ಆಗಿರೋದ್ರಿಂದ ಯಾವುದು ದೊಡ್ಡ ವೆಹಿಕಳೆಲ್ಲ ಹೋಗೋಕ್ಕಾಗಲ್ಲ. ಆ್ಯಂಡ್ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಅಲ್ಲಿ. ಎಲ್ಲ ಬೈಕ್ಗಳೆಲ್ಲ ತೊಗೊಂಡು ಹೋದರೆ ರೋಡ್ ಹತ್ರನೇ ನಿಲ್ಲಿಸ್ಬೇಕು. ಆ್ಯಂಡ್ ಕಾರೆಲ್ಲ ತೊಗೊಂಡು ಹೋದ್ರೆ ಅಂತೂ ಆಗೋದೇ ಇಲ್ಲ ಹೋಗೋಕ್ಕೆ. ಆಲ್ಮೋಸ್ಟ್ ಎಲ್ಲರೂ ಆಟೋ ಮಾಡಿಕೊಂಡು ಅಥವಾ ಕ್ಯಾಬಲ್ಲಿ ಹೋದರೆ ಬೆಸ್ಟ್ ಅಂತ ಅನಿಸ್ತು. ಸೊ ನನಗೆ ಆಲ್ರೆಡಿ ಮೊದಲೇ ಗೊತ್ತಿರೋದ್ರಿಂದ ನಾವು ಬೈಕ್ ತೊಗೊಂಡೇ ಹೋಗಿದ್ವಿ. ಸೊ ಎಂಟ್ರೆನ್ಸ್ ಒಳಗಡೆ ಹೋದ ತಕ್ಷಣವೇ ದೇವ್ರ ವಿಗ್ರಹ ತುಂಬ ಚೆನ್ನಾಗಿ ಕಾಣುತ್ತೆ. ವಿಗ್ರಹ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಿಜವಾಗ್ಲೂ ಮಾಡೋದಕ್ಕೆ ಟೈಮ್ ಮಾತ್ರ ಅವ್ರು ತೊಗೊಂಡಿರೋದಕ್ಕೆ ಹ್ಯಾಟ್ಸ್ ಆಫ್ ಅಂತಾನೆ ಅನ್ಬೇಕು. ವಿಷ್ಣು ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಅಂದರೆ, ಒಂದೇ ಒಂದು ವಿಗ್ರಹ ಏಕಶಿಲೆಯಲ್ಲಿ ಫುಲ್ ಇಡೀ ಜಗತ್ತೇ ಕಾಣೋ ಥರನೇ ಅದನ್ನು ಕೆತ್ತನೆ ಮಾಡಿದ್ದಾರೆ. 108 ಅಡಿ ಇರೋ ಈ ವಿಗ್ರಹ 11 ತಲೆ ಇದೆ, 22 ಕೈ ಇದೆ. ಆ್ಯಂಡ್ 40 ದೇವತೆಗಳು ಕೂಡ ಇದೆ ಅದರಲ್ಲಿ. ಆ್ಯಂಡ್ ಭೂಮಿ, ಸಮುದ್ರ, ಸೂರ್ಯ, ನದಿ, ಹೇಗೆ ತುಂಬ ವಿಶೇಷಗಳೆಲ್ಲ ಇದೆ ಈ ವಿಗ್ರಹದಲ್ಲಿ. ನಾನು ಸರ್ಚ್ ಮಾಡಿರೋ ಪ್ರಕಾರ ನನಗೆ ಗೊತ್ತಾಗಿರೋದು 2010ರಲ್ಲಿ ಈ ವಿಗ್ರಹ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದಂತೆ. ಸೊ 2025ವರೆಗೂ ಟೈಮ್ ತೊಗೊಂಡಿದ್ದಾರೆ ಈ ವಿಗ್ರಹನ ಕೆತ್ತನೆ ಮಾಡೋಕ್ಕೆ. ಆಲ್ಮೋಸ್ಟ್ 15 ವರ್ಷ ಪರಿಶ್ರಮದಿಂದ ಈ ಒಂದು ವಿಗ್ರಹನ ರೆಡಿಯಾಗಿದೆ. ಸೊ ಲೋಕಾರ್ಪಣೆ ಕೂಡ ಲಾಸ್ಟ್ ಮಂತ್ ಮಾಡಿದ್ದಾರೆ ಮೇನಲ್ಲಿ. ಸೊ ಇದು ಬೆಂಗಳೂರು ಕೋರಮಂಗ್ಲ ಹತ್ತಿರ ಇರೋದ್ರಿಂದ ಆಲ್ಮೋಸ್ಟ್ ಬೆಂಗಳೂರಲ್ಲಿ ಇರೋರೆಲ್ಲರೂ ವಿಸಿಟ್ ಮಾಡಬಹುದು. ಸೊ ವೀಕ್ ಡೇಸಲ್ಲಿ ಬರೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಇದು ತುಂಬ ಹಳೆ ಟೆಂಪಲ್ ಕೂಡ ಇದೆ. ಇದು ಹಿಂದೆ ಕೋದಂಡರಾಮ ಟೆಂಪಲ್ ಅಂತ. ಸೊ ಗೂಗಲಲ್ಲಿ ನಿಮಗೆ ಕೋದಂಡರಾಮ ಟೆಂಪಲ್ ಅಂತ ಸರ್ಚ್ ಮಾಡಿದ್ರೆ ಈಜಿಪುರ ಅಂದ್ರೂ ಇದೇ ಅಡ್ರೆಸ್ಸಿಗೆ ಕರ್ಕೊಂಬರುತ್ತೆ. ಆ್ಯಂಡ್ ಮಹಾವಿಷ್ಣು ವಿಶ್ವರೂಪಂ ಅಂತ ನೀವೇನಾದರೂ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸೇಮ್ ಈಜಿಪುರ ಇದೇ ಅಡ್ರೆಸ್ಗೆ ಕರ್ಕೊಂಡು ಬರುತ್ತೆ. ಆ್ಯಂಡ್ ಟೆಂಪಲ್ ಒಳಗಡೆ ಎಲ್ಲ ಇನ್ನೂ ಇವಾಗ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಹೊಸದಾಗಿ ಇವಾಗೆಲ್ಲ ರಿನೋವೇಟ್ ಮಾಡ್ತಾ ಇದ್ದಾರೆ. ಬಟ್ ಟೆಂಪಲ್ ತುಂಬ ಚೆನ್ನಾಗಿದೆ. ಕೋದಂಡರಾಮ ವಿಗ್ರಹ ಅಂತೂ ತುಂಬ ಚೆನ್ನಾಗಿದೆ. ಅಲ್ಲಿ ಒಳಗಡೆ ಎಲ್ಲ ಹೋದರೆ ಫೋಟೋ ವೀಡಿಯೋಸ್ ಎಲ್ಲ ತಗೊಳಕ್ಕೆ ಏನು ಆಪ್ಷನ್ ಇಲ್ಲ. ಆ್ಯಂಡ್ ಸುತ್ತನೂ ಅಷ್ಟೇ, ಟೆಂಪಲ್ ಸುತ್ತನೂ ಅಷ್ಟೇ ನಾಗರ ದೇವರು ಆ್ಯಂಡ್ ಗಣಪತಿ. ಆ್ಯಂಡ್ ತುಂಬ ಹಳೆ ದೇವಸ್ಥಾನ ಆಗಿರೋದ್ರಿಂದ ಈ ಹಳೆ ದೇವಸ್ಥಾನದೆಲ್ಲ ಹಾಗೇನೆ ಇಟ್ಟಿದ್ದಾರೆ, ಯಾವುದನ್ನು ಏನು ರಿಮೂವ್ ಮಾಡಿಲ್ಲ. ಮುಂದೆ ಮಾತ್ರ ಎಕ್ಸ್ಟ್ರಾ ಮಹಾವಿಷ್ಣು ವಿಶ್ವರೂಪಂ ಅಂತ ಹೇಳಿಬಿಟ್ಟು ಸ್ಟ್ಯಾಚ್ಯೂನ ಮುಂದೆ ಮಾಡಿದ್ದಾರೆ 108 ಅಡಿದು. ತುಂಬ ಚೆನ್ನಾಗಿದೆ. ಆ್ಯಂಡ್ ಅದಕ್ಕೆ ಹೋಗೋಕ್ಕಿಂತ ಮುಂಚೆನೇ ಇಲ್ಲಿ ಒಂದು ಭೂತರಾಯ ಸ್ವಾಮಿ ಟೆಂಪಲ್ ಕೂಡ ಇದೆ ಚಿಕ್ಕದು, ಅದನ್ನು ನೋಡಿಕೊಂಡು. ಆ್ಯಂಡ್ ನೀವೇನಾದರೂ ಹೊರಗಡೆಯಿಂದನೇ ಕೆಳಗಿಂದನೇ ನೋಡ್ತೀನಿ ಅಂತ ಅಂದರೆ ಯಾವುದೂ ಫ್ರೀ ಇಲ್ಲ. ಬಟ್ ಮೇಲೆ ಹತ್ತಿ ಪಾದದ ಹತ್ರ ಹೋಗ್ತೀನಿ ಅಂದರೆ ಪರ್ ಹೆಡ್ 100 ರೂಪೀಸ್ ಟಿಕೆಟ್ ಕೂಡ ಇದೆ. ಸೊ ನಾವಿಬ್ಬರು ಹೋಗಿದ್ವಿ ಪಾದದ ಹತ್ರ ಹೋಗಿ ನೋಡೋಣ ಅಂತ. ಬಟ್ ಅಲ್ಲಿ ಹೋದ ತಕ್ಷಣ ವೀಕ್ ಡೇಸ್ ಅಲ್ವಾ, ಸೊ ಹಾಗಾಗಿ ವಿಡಿಯೋ ಫೋಟೋಸ್ ಏನು ತೊಗೊಳಂಗಿಲ್ಲ ಅಂತ ಅಲ್ಲೇ ಆರ್ಡರ್ ಮಾಡಿಬಿಟ್ರು. ಆ್ಯಂಡ್ ಈ ಸ್ಟ್ಯಾಚ್ಯೂ ಎಲ್ಲ ಇರೋದು, ಟೆಂಪಲ್ ಎಲ್ಲ ಇರೋದು ಗೌರ್ಮೆಂಟ್
ಗೌರ್ಮೆಂಟ್ ಅಲ್ಲ, ಪ್ರೈವೇಟ್ ಅಂತ ಹೇಳಿದ್ರು. ಸೊ ಪ್ರೈವೇಟ್ ಅವ್ರು ಅಂತ ಅಂದಮೇಲೆ ನಿಮಗೆ ಗೊತ್ತಿರುತ್ತೆ ಅಲ್ವಾ, ಸೊ ಅವ್ರು ಎಷ್ಟು ಸ್ಟ್ರಿಕ್ಟ್ ಇರುತ್ತೆ ಆ್ಯಂಡ್ ನಾವು ಹೇಗೆ ಪೇ ಮಾಡ್ತೀವೋ ಅದ್ರ ಮೇಲೆ ಮಾತ್ರ ಅಲ್ಲಿ ಡಿಪೆಂಡ್ ಆಗುತ್ತೆ. ಸೊ 100 ರೂಪೀಸ್ ಟಿಕೆಟ್ ಇತ್ತು, ಬಟ್ ಮೇಲೆ ಹೋದ್ವಿ. ತುಂಬ ಚೆನ್ನಾಗಿ ಅನಿಸ್ತು. 108 ಅಡಿ ವಿಗ್ರಹನ ಅಷ್ಟು ಹತ್ರದಿಂದ ಕೆಳಗೆ ನಿಂತ್ಕೊಂಡು ನೋಡೋದು ಅಂದರೆ ಇಮ್ಯಾಜಿನೇಷನ್ ಹೇಗಿರುತ್ತೆ ಹೇಳಿ, ತುಂಬ ಒಂಥರ ಚೆನ್ನಾಗಿ ಅನಿಸ್ತು. ಬಟ್ ಹಿಂದೆ ಎಲ್ಲ ಇನ್ನು ಆಗ್ತಾ ಇದೆ, ಹಿಂದೆ ಎಲ್ಲ ಫುಲ್ ಸಿಮೆಂಟು ಆ್ಯಂಡ್ ಐರನ್ ಅದು ಇದು ಕನ್ಸ್ಟ್ರಕ್ಷನ್ ಎಲ್ಲ ಹಿಂದೆಯಿಂದ ಆಗ್ತಾ ಇದೆ. ಮುಂದೆಯಿಂದ ಮಾತ್ರ ಫುಲ್ ಚೆನ್ನಾಗಿ ಕಾಣಿಸ್ತಾ ಇದೆ. ಹಿಂದೆ ಎಲ್ಲ ಇನ್ನೂ ಆಗಬೇಕು ಅನಿಸುತ್ತೆ, ತುಂಬ ಟೈಮ್ ತೊಗೊಳುತ್ತೆ. ಆ್ಯಂಡ್ ಟೆಂಪಲು ಅಷ್ಟೇ ನೀಟಾಗಿ ಹೊಸದಾಗೆಲ್ಲ ರಿನೋವೇಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಈ ಫುಲ್ ವಿಗ್ರಹ 108 ಅಡಿ ವಿಗ್ರಹನ ಒಂದೇ ಒಂದು ಬಂಡೆಕಲ್ಲಿಂದ ಮಾಡಿರೋದು. ಸೊ ಆ ಬಂಡೆಕಲ್ಲನ್ನ ತಮಿಳ್ನಾಡು ತಿರುಣಾಮಲೈಯಿಂದ ತಂದಿರೋದಂತೆ. ಸೊ ಆ ಕಲ್ಲನ್ನ 2019ರಲ್ಲಿ ತರಕ್ಕೆ ಸ್ಟಾರ್ಟ್ ಮಾಡಿರೋದು. 6 ತಿಂಗಳು ಟೈಮ್ ತಗೊಂಡು ಅದನ್ನ ತರೋದಕ್ಕೆ 240 ಚಕ್ರಗಳಿರುವಂತಹ ಒಂದು ವೆಹಿಕಲ್ನ ಮಾಡಿಬಿಟ್ಟು ಈಜಿಪುರಕ್ಕೆ ತಂದಿದಾರಂತೆ. ಟೆಂಪಲ್ ಮಾತ್ರ ಸಖತ್ತಾಗೆ ಅನಿಸ್ತಾ ಇದೆ ಹೋಗೋಕ್ಕೆ. ಬಟ್ ಇನ್ನೊಂದು ಸ್ವಲ್ಪ ಎಲ್ಲ ರಿನೋವೇಟ್ ಆದಮೇಲೆ ಇನ್ನೂ ಚೆನ್ನಾಗಿ ಅನಿಸುತ್ತೆ. ಇಲ್ಲಿ ಚಿಕ್ಕ ಚಿಕ್ಕದ ಸೈಡಲ್ಲೆಲ್ಲ ಈ ಥರ ವಿಷ್ಣುನೆಲ್ಲ ಹೊಸದಾಗಿ ವೈಟ್ ಕಲ್ಲೆಲ್ಲ ಇದೆಲ್ಲ ಹೊಸದಾಗಿ ಮಾಡಿರೋದು. ಸೊ ಅದು ಕೋದಂಡರಾಮನ ಟೆಂಪಲ್ ಗುಡಿ ಮಾತ್ರ ಹಳೆಯದು ಹಾಗೆ ಇಟ್ಟಿದ್ದಾರೆ. ಬಟ್ ಅದ್ರ ಒಳಗಡೆನೂ ಅಷ್ಟೇ ಎಲ್ಲ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಮೇ ಬಿ ಇದೆಲ್ಲ ಮಾಡಿರೋದು ಆ ವಿಗ್ರಹನ ಲೋಕಾರ್ಪಣೆ ಮಾಡಿದ್ರಲ್ವಾ ಮೇನಲ್ಲಿ, ಆ ಟೈಮಲ್ಲಿ ಡೆಕೋರೇಟ್ ಮಾಡಿರೋದು ಅನ್ಸುತ್ತೆ. ಸೊ ಎಲ್ಲ ಪ್ಲಾಸ್ಟಿಕ್ ಹೂವು, ಹಾಗಾಗಿ ತುಂಬ ಚೆನ್ನಾಗೇ ಇತ್ತು. ಸೊ ಇಲ್ಲಿ ಫುಲ್ ಟೆಂಪಲ್ದು ಒಂದು ಮಾಡೆಲ್ ಕೂಡ ಮಾಡಿ ಇಟ್ಟಿದ್ರು. ಸೊ ಟೆಂಪಲ್ ಯಾವ ಥರ ಇದೆ ಅಂತ ಹೇಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು ಟೆಂಪಲ್ದು ಒಂದು ಮಾಡೆಲ್ನ ರೆಡಿ ಮಾಡಿ ಟೆಂಪಲ್ ಒಳಗಡೆ ಇಟ್ಟಿದ್ರು. ಸೊ ಒಳಗಡೆ ಹೋಗ್ಬಿಟ್ಟು ದೇವ್ರ ದರ್ಶನ ಎಲ್ಲ ಮುಗಿಸಿದ್ವಿ. ಒಳಗಡೆ ವಿಡಿಯೋ ಫೋಟೋ ಅಲೋ ಇರಲಿಲ್ಲ, ಹಾಗಾಗಿ ನಾನು ಅಲ್ಲಿ ಯಾವುದು ವಿಡಿಯೋ ಮಾಡಿಲ್ಲ. ಆ್ಯಂಡ್ ಹೊರಗಡೆ ಬಂದರೆ ಇಲ್ಲಿ ಕಮಲಾಲಯ ಅಷ್ಟಲಕ್ಷ್ಮಿ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕ ಟೆಂಪಲ್ ಇತ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ಸುತ್ತಲೂ ಅಷ್ಟಲಕ್ಷ್ಮಿಯರ ವಿಗ್ರಹ ಕೂಡ ಇಟ್ಟಿದ್ರು ಆಯ್ತಾ. ನಾನು ಫಸ್ಟ್ ಟೈಮ್ ಈ ಥರ ಅಷ್ಟಲಕ್ಷ್ಮಿ ವಿಗ್ರಹ ಇರೋದನ್ನ ಟೆಂಪಲ್ ನಾನು ನೋಡಿರೋದು. ತುಂಬ ಚೆನ್ನಾಗಿ ಅನಿಸ್ತು. ಪ್ರತಿಯೊಂದು ಲಕ್ಷ್ಮಿ ವಿಗ್ರಹಗಳು ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು ಅಂದರೆ ಪೂಜೆ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು. ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಗಜಲಕ್ಷ್ಮಿ, ಸಂತಾನಲಕ್ಷ್ಮಿ, ವೀರಲಕ್ಷ್ಮಿ, ವಿಜಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ಈ ರೀತಿ ಎಲ್ಲ ಕೆಳಗಡೆ ಚಿಕ್ಕದಾಗಿ ಬರೆದು ಕೂಡ ಇತ್ತು. ಆ್ಯಂಡ್ ತುಂಬ ನನಗೊಂಥರ ಖುಷಿ ಅನಿಸ್ತು. ಯಾಕಂದರೆ ಈ ರೀತಿ ಅಷ್ಟಲಕ್ಷ್ಮಿಯವ್ರನ್ನ ನಾನು ಯಾವತ್ತೂ ಬೆಳ್ಳಿ ತಮ್ಗೆಲಿ ಅಥವಾ ಈ ಥರ ಕೊಡದಲ್ಲಿ ಫೋಟೋ ಆ ಥರ ಮಾತ್ರ ನೋಡಿದ್ದೆ. ಆ್ಯಂಡ್ ರೀಸೆಂಟಾಗಿ ಕೂಡ ನಾನೊಂದು ಅಷ್ಟಲಕ್ಷ್ಮಿದು ಸಿಲ್ವರ್ ಫೋಟೋ ಫ್ರೇಮ್ ಕೂಡ ತಂದಿದ್ದೆ ಅಲ್ವಾ, ಅದರಲ್ಲಿ ನೋಡಿದ್ದೆ. ಬಟ್ ಈ ಥರ ವಿಗ್ರಹ ನೋಡಿರಲಿಲ್ಲ, ಹಾಗಾಗಿ ತುಂಬ ಖುಷಿ ಆಯಿತು. ಆ್ಯಂಡ್ ಆ ಚಿಕ್ಕ ಗುಡಿನೂ ಕೂಡ ಅವರು ಫುಲ್ಲು ಕಮಲದ ಆಕಾರದಲ್ಲೇ ಮಾಡಿಸಿದ್ರು. ಸುತ್ತಲೂ ಅಷ್ಟೇ ಫುಲ್ ಕಮಲದ ಮೇಲೇ ಲಕ್ಷ್ಮಿ ಕೂತಿರ್ತಾಳೆ ಅಲ್ವಾ. ಸೊ ಹಾಗಾಗಿ ಆ ಗುಡಿ ಕೆಳಗಡೆ ಫುಲ್ಲು ಕಮಲ ಡಿಸೈನಲ್ಲೇ ಕನ್ಸ್ಟ್ರಕ್ಷನ್ ಮಾಡಿದ್ರು. ಅದು ಕೂಡ ತುಂಬ ಚೆನ್ನಾಗಿ ಅನಿಸ್ತು. ಅದಕ್ಕೂ ಅಷ್ಟೇ ಫುಲ್ ಲೈಟ್ ಎಲ್ಲ ಹಾಕ್ಬಿಟ್ಟು ಫುಲ್ ಡೆಕೋರೇಷನ್ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ಅಲ್ಲಿ ನಿಂತ್ಕೊಂಡು ಆ ಸ್ಟ್ಯಾಚ್ಯೂನ ನೋಡಿದ್ರೆ ಫುಲ್ ಬ್ಯಾಕ್ ಸೈಡ್ ಕಾಣಿಸ್ತಾ ಇರುತ್ತೆ. ಬ್ಯಾಕ್ ಸೈಡಲ್ಲೂ ಅಷ್ಟೇ ಫುಲ್ ಸಿಮೆಂಟಲ್ಲೆಲ್ಲ ಇತ್ತು. ಆ್ಯಂಡ್ ಅಲ್ಲಿ ಲಾಸ್ಟ್ ಮೇಲ್ವರೆಗೂ ಹೋಗೋದಕ್ಕೆ ಮೆಟ್ಲು ಕೂಡ ಮಾಡಿದ್ದಾರೆ. ಮೆಟ್ಲು ಸ್ಟೇರ್ ಕೇಸಲ್ಲಿ ಎಲ್ಲ ಕಬ್ಬಣದಲ್ಲೇ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಅದೆಲ್ಲ ಮೇ ಬಿ ಎಲ್ಲ ಅಟ್ಯಾಚ್ ಆಗಿದೆ ಅಂತ ಅನಿಸುತ್ತೆ. ಆ್ಯಂಡ್ ಅಲ್ಲಿಂದ ನೆಕ್ಸ್ಟ್ ಬರ್ಬೇಕಾದ್ರೆ ಇಲ್ಲಿ ಒಂದು ಕಾಳಿಂಗ ಮರ್ದನ ಅಂತ ಹೇಳ್ಬಿಟ್ಟು ಇನ್ನೊಂದು ಚಿಕ್ಕದ ಗುಡಿ ಇತ್ತು. ಬಟ್ ಅಲ್ಲಿ ತುಂಬ ಕತ್ಲೆ ಆಗಿರೋದ್ರಿಂದ ಆ್ಯಂಡ್ ದೀಪ ಕೂಡ ಏನು ಹಚ್ಚಿರಲಿಲ್ಲ, ಹಾಗಾಗಿ ಫುಲ್ ಕಪ್ಪು ಕಲರಲ್ಲೇ ವಿಗ್ರಹ ಇರೋದ್ರಿಂದ ಅಷ್ಟು ಚೆನ್ನಾಗಿ ಫೋಟೋ ವಿಡಿಯೋದಲ್ಲಿ ಬರ್ತಾ ಇರಲಿಲ್ಲ. ಆ್ಯಂಡ್ ಟೆಂಪಲ್ ಮುಂದೆ ಎಲ್ಲ ಅಷ್ಟೇ ಹೋಮಗಳು ಎಲ್ಲ ತುಂಬ ಚೆನ್ನಾಗಿ ಮಾಡೋದಕ್ಕೆ ಚಿಕ್ಕ ಚಿಕ್ಕದು ಹೋಮ ಕುಂಡಗಳೆಲ್ಲ ಇತ್ತು ಆಯಿತಾ. ಅದು ಅಷ್ಟೇ ಡಿಫ್ರೆಂಟ್ ಶೇಪಲ್ಲಿ ಆ್ಯಂಡ್ ಡಿಫ್ರೆಂಟ್ ಕಲರ್ ಡಿಸೈನಲ್ಲಿ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ತುಂಬ ಚೆನ್ನಾಗಿ ಅನಿಸ್ತು. ಬಟ್ ಏನು ಅಂದರೆ ಅದೇ ಸ್ವಲ್ಪ ಜನ ಕಮ್ಮಿ ಆದಮೇಲೆ ಹೋದರೆ ಇನ್ನು ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಅನ್ನಿಸ್ತು. ಆ್ಯಂಡ್ ಅಲ್ಲಿಂದ ಹೊರಗಡೆ ಬರೋದಕ್ಕೂ ಫುಲ್ ಹೇಗೂ ಇವಾಗ ಆಲ್ರೆಡಿ ಗೊತ್ತಿದೆ ಅಲ್ವಾ, ಹೊಸದಾಗಿ ಓಪನ್ ಆಗಿರೋದು, ಜನಗಳು ಬರ್ತಾರೆ ಅಂತ. ಹಾಗಾಗಿ ಎಲ್ಲ ಚಿಕ್ಕ ಪುಟ್ಟ ಜಾತ್ರೆ ಥರ ಅಂಗಡಿಗಳು ಎಲ್ಲ ಟೆಂಪಲ್ ಎದುರುಗಡೆನೇ ಇತ್ತು. ಆ್ಯಂಡ್ ನಾನು ಒಂದು ಸ್ವಲ್ಪ ಎಲ್ಲ ನೋಡಿದ್ವಿ, ಏನಾದರೂ ಪರ್ಚೇಸ್ ಮಾಡೋಕ್ಕಾಗುತ್ತಾ ಅಂತ. ಒಂದು ಕಡೆ ಇಯರಿಂಗ್ಸ್ ನೋಡಿದೆ, ಬಟ್ ನಂಗಲ್ಲಿ ಯಾವುದೂ ಅಷ್ಟು ಇಷ್ಟ ಆಗಿಲ್ಲ. ಆ್ಯಂಡ್ ಪ್ರೈಸಸ್ ಎಲ್ಲ 20 ರೂಪೀಸ್ ಎಲ್ಲ ಇತ್ತು. ಆ್ಯಂಡ್ ನನಗೆ ಒಂದು ಈ ಥರ ಉಪ್ಪು ಹಾಕಿಡೋಕ್ಕೆ ಒಂದು ಬೇಕಿತ್ತು, ಈ ಥರ ಜಾಡಿ. ಬಟ್ ನಾನು ಪರ್ಚೇಸ್ ಮಾಡೋಣ ಅಂದ್ಕೊಂಡೆ. ಸಿದ್ದು ಬೇಡ, ಇಲ್ಲಿ ಜಾಸ್ತಿನೇ ಪ್ರೈಸ್ ಹೇಳ್ತಾರೆ, ಯಾಕಂದರೆ ಟೆಂಪಲ್ ಹತ್ರ ಬಂದಿದ್ದಾರಲ್ವ, ಸೊ ಗೊತ್ತಿರುತ್ತೆ ಜನ ಪರ್ಚೇಸ್ ಮಾಡ್ತಾರೆ ಅಂತ, ಅದಕ್ಕೆ ಬೇಡ ಅಂದರು. ಸೊ ಹಾಗಾಗಿ ಬೇರೆ ಕಡೆ ನೋಡೋಣ ಅಂತ ಹೇಳಿಬಿಟ್ಟು ಮತ್ತೆ ಅಲ್ಲೇನೂ ಪರ್ಚೇಸ್ ಮಾಡಿಲ್ಲ. ಇಲ್ಲಿ ಮತ್ತೆ ಒಂದು ಕಡೆ ಇಯರಿಂಗ್ ಶಾಪಿಗೆ ಬಂದೆ. ನನಗೊಂದು ಸ್ವಲ್ಪ ಇಯರಿಂಗ್ಸ್ ಕ್ರೇಜ್ ಜಾಸ್ತಿನೇ ಇರೋದ್ರಿಂದ ಎಲ್ಲಾದರೂ ಇಯರಿಂಗ್ಸ್ ಕಂಡ್ರೆ ನಾನು ಪರ್ಚೇಸ್ ಮಾಡ್ತೀನಿ. ಸೊ ಅಲ್ಲೊಂದು ಇಯರಿಂಗ್ಸ್ನ ಪರ್ಚೇಸ್ ಮಾಡಿದೆ. 100 ರೂಪೀಸ್ ಇತ್ತು. ಸೊ ಚೆನ್ನಾಗಿತ್ತು. ಸೊ ನಂಗೆ ಅದೊಂದು ಕಲರ್ ಕಾಂಬಿನೇಷನ್ ಯಾಕೋ ಇಷ್ಟ ಆಯಿತು. ಸೊ ಹಾಗಾಗಿ ಅದನ್ನೊಂದು ಪರ್ಚೇಸ್ ಮಾಡಿದೆ.
ನೆಕ್ಸ್ಟ್ ಹಾಗೆ ಒಂದು ಸ್ವಲ್ಪ ಯಾಕೋ ಹೊಟ್ಟೆ ಹಶ್ವಾದಂಗೆ ಅನಿಸ್ತು, ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂದ್ಕೊಂಡ್ರೆ. ಬಟ್ ನಂಗೆ ಅಲ್ಲಿ ಯಾವುದು ಸುತ್ತಮುತ್ತ ಯಾವುದು ಅಷ್ಟೇನು ಇಷ್ಟ ಆಗಿಲ್ಲ. ಸೊ ಅಲ್ಲಿ ಇರೋದ್ರಲ್ಲೇ ಬೆಟರ್ ಅಂದರೆ ಸ್ವಲ್ಪ ಸ್ವೀಟ್ ಕಾರ್ನ್ ಅಂತ ಅನಿಸ್ತು. ಅದಕ್ಕೆ ಒಂದೇ ಬಂದು ಸ್ವೀಟ್ ಕಾರ್ನ್ ತೊಗೊಳ್ಳೋಣ ಅಂದ್ವಿ. ಆ್ಯಂಡ್ ಒಳ್ಳೆ ಚೆನ್ನಾಗಿ ಬಿಸ್ನೆಸ್ ಆಗ್ತಾ ಇದೆ ಅನಿಸುತ್ತೆ. ಬಿಕಾಸ್ ಎಲ್ಲ ಫುಲ್ ಕ್ರೌಡ್ ಇರೋದ್ರಿಂದ ತುಂಬ ಸಿಕ್ಕಾಪಟ್ಟೆ ಜನ ಬರ್ತಾಯಿದ್ರು. ಆ್ಯಂಡ್ ನಾವು ಅಷ್ಟೇ ಆಲ್ಮೋಸ್ಟ್ ಇದೆಲ್ಲ ಮುಗಿಸಿ ಔಟ್ಸೈಡ್ ಬಂದಾಗ ಆ ಟೈಮ್ ಐ ಥಿಂಕ್ ಒಂದು 7 o'clock ಆಗಿತ್ತು ಅನಿಸುತ್ತೆ. 7 ಗಂಟೆ ಆದ್ರೂ ಎಷ್ಟು ಜನ ಇದ್ದಾರೆ ಅಂದರೆ ರೋಡ್ ಫುಲ್ ಒಳ್ಳೆ ಜಾತ್ರೆ ಥರ ಆಗ್ಬಿಟ್ಟಿತ್ತು. ಈ ಜಾಗನೇ ಇರಲಿಲ್ಲ ಅಲ್ಲಿ ಹೋಗೋಕ್ಕೆ. ಸೊ ನಾವು ಒಂದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಅಲ್ಲಿಂದ ಔಟ್ಸೈಡ್ ಹೊರಗೆ ಬಂದರೆ ರೋಡು ಎಲ್ಲ ಬ್ಲಾಕ್ ಆಗಿಬಿಟ್ಟಿದೆ ಫುಲ್ಲು. ಅಲ್ಲಿಂದ ಮೇನ್ ರೋಡ್ಗೆ ಹೋಗೋವರೆಗೂ ಫುಲ್ ಕಂಜೆಸ್ಟೆಡ್, ಎಲ್ಲ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ. ಹೆಂಗೋ ಬರ್ತಾಯಿದ್ರು, ಹೆಂಗೋ ಹೋಗ್ತಾಯಿದ್ರು, ಸಿಕ್ಕಾಪಟ್ಟೆ ಜನ ಅನಿಸ್ತು. ಸೊ ಸ್ವಲ್ಪ ಇವಾಗ ಸ್ಟಾರ್ಟಿಂಗ್ ಓಪನ್ ಆಗಿರೋದಲ್ವ, ಹಾಗಾಗಿ ಜನ ಎಲ್ಲ ಕ್ರೇಜಲ್ಲೇ ಬರ್ತಿರ್ತಾರೆ ಅನಿಸುತ್ತೆ. ಅದಕ್ಕೆ ಇಷ್ಟೊಂದು ಜನ ಅಂದ್ಕೊಂಡು ಸೊ ಅಲ್ಲಿಂದ ಮನೆಗೆ ಬಂದ್ವಿ. ಸೊ ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಆ್ಯಂಡ್ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಅನ್ನಿಸ್ತು. ಅದಕ್ಕೆ ಒಂದು ಹೆಲ್ದಿಯಾಗಿ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಅಂದ್ಕೊಂಡು ಸ್ವಲ್ಪ ಬೀಟ್ರೂಟು ಮತ್ತು ಕ್ಯಾರೆಟ್ನ ಎಲ್ಲ ಯೂಸ್ ಮಾಡಿಬಿಟ್ಟು ಒಂದು ಟಿಕ್ಕಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ತುಂಬ ಈಸಿ ಇದು ಆ್ಯಂಡ್ ತುಂಬ ಹೆಲ್ದಿ. ಒಂದು ವೆಯ್ಟ್ ಲಾಸ್ ರೆಸಿಪಿ ಅಂತಲೇ ಹೇಳ್ಬೋದು ಇದನ್ನು. ವೆಯ್ಟ್ ಲಾಸ್ ಮಾಡೋರು ಅಥವಾ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿರೋರು ಈ ರೆಸಿಪಿನ ಟ್ರೈ ಮಾಡ್ಬೋದು. ಜಾಸ್ತಿ ಇಂಗ್ರೀಡಿಯೆಂಟ್ಸು ಏನೂ ಬೇಡ ಆ್ಯಂಡ್ ಹೆಲ್ದಿಯಾಗಿ ಕೂಡ ಮಾಡ್ಬೋದು. ಸೊ ನಾನು ಇದಕ್ಕೆ ತೊಗೊಂಡಿರೋ ಐಟಮ್ಸು ಅಷ್ಟೇ ತುಂಬ ಕಡಿಮೆ. ಒಂದು ಬೀಟ್ರೋಟ್ನ ತುಂಬ ತುರಿದಿಟ್ಕೊಂಡಿದ್ದೀನಿ ಆ್ಯಂಡ್ ಒಂದು ಕ್ಯಾರೆಟ್ನ ಆ್ಯಂಡ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಯಾವತ್ತೂ ಕೊತ್ತಂಬರಿ ಸೊಪ್ಪು ಅಂತಲ್ಲ, ಯಾವುದೇ ಸೊಪ್ಪನ್ನಾದರೂ ನೀವು ಯೂಸ್ ಮಾಡೋದಕ್ಕಿಂತ ಮುಂಚೆ ತುಂಬ ಚೆನ್ನಾಗಿ ತೊಳ್ಕೊಂಡು ಅಟ್ಲೀಸ್ಟ್ ಒಂದು 10 minutes ಆದ್ರೂ ಒಂದು ನೀರಿಗೆ ಹಾಕಿಡಬೇಕು. ಸೊ ನೀವು ಅವಾಗ ನೀರಿಗೆ ಹಾಕಿಟ್ರೆ ಅದರಲ್ಲಿರೋ ಮರಳು ಮಣ್ಣು ಎಲ್ಲ ನೀರಲ್ಲಿ ಬಿಟ್ಕೊಂಡ್ಬಿಡುತ್ತೆ. ಸೊ ನಾನೊಂದು 2-3 ಸತಿ ತೊಳ್ಕೊಂಡು ಒಂದು ಸತಿ ಹಾಕಿಟ್ಬಿಟ್ಟು ಆ ನೀರನ್ನ ಚೆಲ್ಲಿ ಮತ್ತೆ 2ನೇ ಸತಿ ಹಾಕಿಟ್ಟಿದ್ದೆ. ಸೊ ಹಾಗಾಗಿ ಅದನ್ನು ಒಂದು ಸ್ವಲ್ಪ ಕಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಂಡ್ ಒಂದು 2-3 ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಿ ಆ್ಯಂಡ್ ಒಂದು ಸ್ವಲ್ಪ ಬೇವಿನ ಸೊಪ್ಪು. ನೀವು ಇದನ್ನು ಬಿಟ್ಟು ಹೆಲ್ದಿಯಾಗಿ ಬೇರೆ ಇನ್ನೇನಾದರೂ ಸೊಪ್ಪುಗಳನ್ನ ಕೂಡ ಆ್ಯಡ್ ಮಾಡ್ಕೊಳ್ಬಹುದು. ಪಾಲಕ್ ಸೊಪ್ಪನ್ನು ಕೂಡ ಹಾಕ್ಬಹುದು ಅಥವಾ ನುಗ್ಗೆ ಸೊಪ್ಪನ್ನು ಹಾಕ್ಬೋದು. ಯಾವ ಸೊಪ್ಪು ಅವೈಲಬಲ್ ಇರುತ್ತೋ ಆ ಸೊಪ್ಪನ್ನ ಯೂಸ್ ಮಾಡಿ. ನನಗೆ ಬೇರೆ ಯಾವುದು ಸೊಪ್ಪು ಅವೈಲಬಲ್ ಇರಲಿಲ್ಲ, ಹಾಗಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಅಷ್ಟೇ. ಸೊ ನಾನಿವಾಗ ತುರ್ಕೊಂಡಿರೋಂತಹ ಐಟಮ್ನೆಲ್ಲ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇಷ್ಟೇ, ಜಾಸ್ತಿ ತೊಗೊಂಡಿಲ್ಲ. ಆ್ಯಂಡ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಮಾಡ್ಕೊಬೋದು. ಆ್ಯಂಡ್ ಇದಕ್ಕೆ ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ಸ್ ಏನು ಅಂದರೆ ಓಟ್ಸು. ನೀವಿಲ್ಲಿ ಯಾವ ಓಟ್ಸ್ ಕೂಡ ತೊಗೊಳ್ಬೋದು. ರೋಲ್ಡ್ ಓಟ್ಸ್ ಆದರೂ ತೊಗೊಬೋದು ಅಥವಾ ಪ್ಲೈನ್ ಓಟ್ಸ್ ಕೂಡ ತೊಗೊಳ್ಬೋದು. ನಾನಿಲ್ಲಿ ಕ್ರೀಮಿ ಪ್ಲೈನ್ ಓಟ್ಸ್ ಇತ್ತು, ಸೊ ಅದೇ ಓಟ್ಸ್ನ 1 ಕಪ್ ತೊಗೊಂಡಿದ್ದೀನಿ. ಓಟ್ಸ್ ಕೂಡ ತುಂಬ ಒಳ್ಳೆಯದು. ವೆಯ್ಟ್ ಲಾಸ್ ಮಾಡೋರಿಗೆ ಓಟ್ಸ್ ರೆಸಿಪಿಗಳು ಅಟ್ಲೀಸ್ಟ್ 2 days ಒಂದ್ಸತಿನಾದರೂ ಕನ್ಸ್ಯೂಮ್ ಮಾಡ್ತಾ ಇದ್ರೆ ಸೊ ವೆಯ್ಟ್ ಲಾಸಿಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ನಾನಿಲ್ಲಿ ತೊಗೊಂಡಿರೋ 1 ಕಪ್ ಓಟ್ಸ್ನ ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ನಾನಿಲ್ಲಿ ಜಾಸ್ತಿ ಆಯಿಲ್ ಏನು ಯೂಸ್ ಮಾಡ್ತಾ ಇಲ್ಲ, ಹಾಗಾಗಿ ಓಟ್ಸ್ನ ಫ್ರೈ ಮಾಡ್ಕೊತಾ ಇರೋದು. ಎಲ್ಲಾದರೂ ಇದನ್ನ ಟಿಕ್ಕಿನ ನೀವು ಡೀಪ್ ಫ್ರೈ ಆಯಿಲಲ್ಲಿ ಏನಾದರೂ ಫ್ರೈ ಮಾಡ್ತೀನಿ ಅಂತ ಅಂದರೆ ಓಟ್ಸ್ನ ಈ ಥರ ಏನು ಫ್ರೈ ಮಾಡೋದು ಬೇಡ, ಡೈರೆಕ್ಟಾಗಿ ಪೌಡ್ರ್ ಮಾಡಿಕೊಂಡು ಹಾಗೆ ಯೂಸ್ ಮಾಡಬಹುದು. ಬಟ್ ನಾನಿಲ್ಲಿ ಯಾವುದು ಜಾಸ್ತಿ ಆಯಿಲ್ ಯೂಸ್ ಮಾಡ್ತಾ ಇಲ್ಲ, ಹಾಗಾಗಿ ಓಟ್ಸ್ನ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಫ್ರೈ ಮಾಡಿಕೊಂಡು ಅದನ್ನ ಫೈನ್ ಪೌಡ್ರ್ ರೀತಿ ಚಿಕ್ಕದಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ನಾನು ತುರ್ಕೊಂಡಿರೋಂತಹ 1 ಬೀಟ್ರೋಟು ಮತ್ತು 1 ಕ್ಯಾರೆಟ್ನು ಕೂಡ ನಾನಿಲ್ಲಿ ತುರ್ಕೊಂಡಿದ್ದೆ. ಕ್ವಾಂಟಿಟಿ ಎಲ್ಲ ನಿಮಗೆ ಎಷ್ಟು ಬೇಕೋ ಅದನ್ನು ನೀವು ಅಡ್ಜಸ್ಟ್ ಮಾಡ್ಕೊಬೋದು. ಸೊ ಅದೆರಡನ್ನು ಹಾಕ್ಬಿಟ್ಟು ಆ್ಯಂಡ್ ಸ್ವಲ್ಪ ಕರಿಬೇವಿನ ಸೊಪ್ಪು ಆ್ಯಂಡ್ ಕಟ್ ಮಾಡ್ಕೊಂಡಿರೋಂತಹ ಗ್ರೀನ್ ಚಿಲ್ಲಿ, ಕೊತ್ತಂಬರಿ ಸೊಪ್ಪು ಎಲ್ಲ ಸೇರಿಸಿದ್ದೀನಿ. ಆ್ಯಂಡ್ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಬೇಕು. ಜಾಸ್ತಿ ಉಪ್ಪೇನು ಬೇಡ, ಸ್ವಲ್ಪ ಹಾಕಿದ್ರೆ ಸಾಕು. ಆ್ಯಂಡ್ ಅದಕ್ಕೆ 1 ಪಿಂಚಷ್ಟು ನಾನಿಲ್ಲಿ ಇಂಗ್ ಕೂಡ ಹಾಕಿದ್ದೀನಿ. ಆ್ಯಂಡ್ ಒಂದು ಸ್ವಲ್ಪ ಬಡೆ ಸೋಂಪು ಕಾಳು ಅಂತೀವಲ್ಲ ಅದನ್ನು ಕೂಡ ಹಾಕಿದ್ದೀನಿ. ಆ್ಯಂಡ್ ಸ್ವಲ್ಪ ಜೀರಿಗೆ ಕೂಡ ಡೈಜೆಷನಿಗೆ ತುಂಬ ಒಳ್ಳೆಯದು ಸ್ವಲ್ಪ. ಆ್ಯಂಡ್ ಬಾಡಿಗೆ ಕೂಡ ತುಂಬ ತಂಪಾಗುತ್ತೆ. ಆ್ಯಂಡ್ ಒಂದು ಸ್ವಲ್ಪ ಅಜ್ವೈನ ಕೂಡ ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊಂಡಿದ್ದೀನಿ. ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಡೈಜೆಷನ್ ಕೂಡ ತುಂಬ ಚೆನ್ನಾಗಾಗುತ್ತೆ ಅಂತ. ಸೊ ಐಟಮ್ಗಳನ್ನೆಲ್ಲ ಆ್ಯಡ್ ಮಾಡಿಕೊಂಡು ಎಲ್ಲದನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ವಾಟರ್ ಏನು ಯೂಸ್ ಮಾಡೋದು ಬೇಡ. ನೀರು ಹಾಕಿದ್ರೆ ತುಂಬ ಸ್ವಲ್ಪ ಅದು ಕ್ರೀಮಿಯಾಗಿ ಬಂದುಬಿಡುತ್ತೆ. ಅದಕ್ಕೆ ಹಾಗೆ ಬೀಟ್ರೋಟಲ್ಲಿ ಮತ್ತು ಕ್ಯಾರೆಟಲ್ಲಿ ಇರೋಂತಹ ನೀರಿನ ಅಂಶನೇ ಸಾಕು. ಸೊ ನೀವು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡಿದ್ರೆ ಹೇಗೂ ಈ ಬೀಟ್ರೋಟು ಕ್ಯಾರೆಟ್ನು ಜಾಸ್ತಿ ಮಾಡ್ತೀರಲ್ವ, ಸೊ ಅವಾಗೂ ನೀರೇನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಹಂಗೆ ತೀರಾ ಬೇಕು ತುಂಬ ಗಟ್ಟಿ ಅನಿಸ್ತು ಅಂದರೆ ಒಂದು ಸ್ವಲ್ಪ ವಾಟರ್ನ ಯೂಸ್ ಮಾಡ್ಬೋದು. ಸೊ ನಾನಿಲ್ಲಿ ನೀರೇನು ಯೂಸ್ ಮಾಡ್ತಾ ಇಲ್ಲ, ಹಾಗೇನೆ ಫುಲ್ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀವೋ ಟಿಕ್ಕಿ ಶೇಪ್
ಶೇಪ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಆ್ಯಂಡ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಮಕ್ಳುಗಳಿಗೆಲ್ಲ ಇದು ಒಂಥರ ಹೆಲ್ದಿ ರೆಸಿಪಿನೇ. ಸ್ಕೂಲಿಂದ ಬಂದಾಗ ಈವ್ನಿಂಗ್ ಅವ್ರಿಗೆ ಏನಾದರೂ ಈ ಥರ ಸ್ನ್ಯಾಕ್ಸ್ ಮಾಡಿಕೊಟ್ರೆ ಅವ್ರಿಗೂ ತುಂಬ ಇಷ್ಟ ಆಗುತ್ತೆ ತಿನ್ನೋಕ್ಕೆ. ಆ್ಯಂಡ್ ಬೀಟ್ರೂಟ್ ಕೂಡ ಯೂಸ್ ಮಾಡಿರೋದ್ರಿಂದ ಬಾಡಿನಲ್ಲಿ ಹಿಮೋಗ್ಲೋಬಿನ್ ಕಂಟೆಂಟ್ ಕೂಡ ಜಾಸ್ತಿ ಆಗುತ್ತೆ ಆ್ಯಂಡ್ ರಕ್ತ ಕೂಡ ತುಂಬ ಜಾಸ್ತಿ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಕ್ಯಾರೆಟ್ ಕೂಡ ಕಣ್ಣಿಗೂ ಎಲ್ಲ ತುಂಬ ಒಳ್ಳೆಯದು. ಹಾಗಾಗಿ ಯೂಸ್ ಮಾಡಿರೋ ಎಲ್ಲ ಐಟಮ್ ಕೂಡ ಬಾಡಿಗೆ ಬೇಕಾಗಿರೋಂಥ ಐಟಮ್ಗಳನ್ನ ಯೂಸ್ ಮಾಡಿರೋದ್ರಿಂದ ಆ್ಯಂಡ್ ತುಂಬ ಹೆಲ್ದಿ ಕೂಡ. ಓಟ್ಸು ಅಷ್ಟೇ ಬಾಡಿಗೆ ವೆಯ್ಟ್ ಲಾಸ್ ಮಾಡೋಕ್ಕೆ ಕೂಡ ಹೆಲ್ದಿಯಾಗಿ ಯೂಸ್ ಆಗುತ್ತೆ. ಸೊ ಹಾಗಾಗಿ ಐಟಮ್ಗಳು ತುಂಬ ಚೆನ್ನಾಗಿರೋದ್ರಿಂದ ಒಂಥರ ಇದು ಹೆಲ್ದಿ ರೆಸಿಪಿ ಆ್ಯಂಡ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ನಾ ಅಷ್ಟನ್ನು ಪೂರ್ತಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಇವಾಗ ಟಿಕ್ಕಿ ಶೇಪಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಇದು ಅಷ್ಟೇ ನಿಮಗೆ ಮಾಡ್ಕೊಳ್ಬೇಕಾದ್ರೂ ಅಷ್ಟೇ ತುಂಬ ಶೇಪ್ ಎಲ್ಲ ಚೆನ್ನಾಗಿ ಬಂದುಬಿಡುತ್ತೆ ಆ್ಯಂಡ್ ತುಂಬ ಕಷ್ಟ ಅಂತ ಅನ್ಸೋದೇ ಇಲ್ಲ. ನಾವು ಓಟ್ಸ್ ಯೂಸ್ ಮಾಡಿರೋದ್ರಿಂದ ಅದು ಎಲ್ಲ ಬಾಂಡಿಂಗ್ ಆಗೋದಕ್ಕೆ ಚೆನ್ನಾಗಾಗುತ್ತೆ. ಆ್ಯಂಡ್ ನೀವು ಇದನ್ನ ಅಷ್ಟೇ ನೀವು 2-3 ರೀತಿನಲ್ಲಿ ನೀವು ಇದನ್ನ ಫ್ರೈ ಮಾಡ್ಕೊಬಹುದು. ನಾನು ಅವಾಗಲೇ ಹೇಳಿರೋ ಥರ ನೀವು ಡೀಪ್ ಫ್ರೈ ಕೂಡ ಮಾಡ್ಕೊಬಹುದು. ಎಣ್ಣೆನಲ್ಲಿ ಬೋಂಡಾ ಬಜ್ಜಿ ಎಲ್ಲ ಕರಿತೀವಲ್ಲ ಅದೇ ರೀತಿ ಕೂಡ ಮಾಡ್ಬೋದು. ಬಟ್ ನಾನಿವತ್ತು ಏರ್ ಫ್ರೈಯರ್ ಯೂಸ್ ಮಾಡಿಬಿಟ್ಟು ಮಾಡ್ತಾ ಇದ್ದೀನಿ. ಸ್ವಲ್ಪ ಲೆಸ್ ಆಯಿಲ್ ಅಂತಲೇ ಅನ್ಬೋದು, ಡ್ರೈ ಆಗಿನೇ ಮಾಡೋಣ ಹೆಲ್ದಿಯಾಗಿ ಅಂತ ಹೇಳ್ಬಿಟ್ಟು ಏರ್ ಫ್ರೈ ಯೂಸ್ ಮಾಡ್ತಾ ಇದ್ದೀನಿ. ಸೊ ಏರ್ ಫ್ರೈಗೆ ಒಂದು ಸ್ವಲ್ಪ ನಾನು ಆಯಿಲ್ನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಅಷ್ಟೇ, ಜಾಸ್ತಿ ಏನು ಆಯಿಲ್ನ ಹಾಕ್ತಾ ಇಲ್ಲ. ನೀವು ಬೈ ಚಾನ್ಸ್ ಏರ್ ಫ್ರೈಯರ್ ಇಲ್ಲ ಅಂತ ಅಂದರೆ ಇವಾಗ ನಾವು ದೋಸೆ ಮಾಡ್ತೀವಲ್ಲ, ದೋಸೆ ತವ, ಅದೇ ರೀತಿ ತವದಲ್ಲಿ ನೀವು ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಹಾಗೆ ಫ್ರೈ ಮಾಡ್ಕೊಬೋದು. ಜಾಸ್ತಿ ಡೀಪ್ ಫ್ರೈ ಮಾಡಲ್ಲ, ಎಣ್ಣೆಲೇನು ಕರಿಯಲ್ಲ ಅಂದರೆ ಆ ರೀತಿನೂ ಒಂದು 2 ಸ್ಪೂನಷ್ಟು ಆಯಿಲ್ನ ಹಾಕಿಬಿಟ್ಟು ಅದ್ರ ಮೇಲ್ಗಡೆ ಟಿಕ್ಕಿ ಇಟ್ಟು ಒಂದು 5 ಮಿನಿಟ್ಸ್ ಬಿಟ್ಟು ಮತ್ತೆ ಟರ್ನ್ ಮಾಡಿಬಿಟ್ಟು ಮತ್ತೆ ಫ್ರೈ ಮಾಡಿದ್ರೆ ಅದು ಕೂಡ ತವಾ ಫ್ರೈ ತುಂಬ ಚೆನ್ನಾಗಿ ಬರುತ್ತೆ, ಅದು ಲೆಸ್ ಆಯಿಲು. ಸೊ ನಾನು ಇಲ್ಲಿ ಎಲ್ಲದನ್ನು ಏರ್ ಫ್ರೈಯರ್ ಒಳಗಡೆ ಇಟ್ಬಿಟ್ಟು ಮೇಲ್ಗಡೆನೂ ಒಂದು ಸ್ವಲ್ಪ ಆಯಿಲ್ನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಅಷ್ಟೇ, ಜಾಸ್ತಿ ಏನು ಆಯಿಲ್ ಯೂಸ್ ಮಾಡ್ತಾ ಇಲ್ಲ. ಹೆಲ್ದಿ ಅಲ್ವಾ, ಫುಲ್ ಸ್ವಲ್ಪ ಹೆಲ್ದಿಯಾಗೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನೀವು ಅದೇ ರೀತಿ ನೀವು ತವಾ ಮೇಲೆ ಮಾಡಿದ್ರೂ ಅಷ್ಟೇ ತುಂಬ ಚೆನ್ನಾಗೇ ಬರುತ್ತೆ. ಜಾಸ್ತಿ ಆಯಿಲ್ ಏನು ಅದಕ್ಕೂ ಯೂಸ್ ಮಾಡೋದು ಬೇಡ, ಒಂದು 2-3 ಸ್ಪೂನಷ್ಟು ಆಯಿಲ್ ಯೂಸ್ ಮಾಡಿದ್ರೆ ಸಾಕು, ಅಷ್ಟರಲ್ಲೇ ಟಿಕ್ಕಿ ರೆಡಿಯಾಗಿ ಹೋಗ್ಬಿಡುತ್ತೆ. ಸೊ ನಾನಿವಾಗ ಏರ್ ಫ್ರೈಯರ್ ಹಾಕಿಬಿಟ್ಟು ಒಂದು 200 ಡಿಗ್ರಿನಲ್ಲಿ ಒಂದು 10 ಮಿನಿಟ್ಸ್ವರೆಗೂ ಫ್ರೈ ಮಾಡೋಕ್ಕೆ ಇಟ್ಟಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ. ಔಟ್ಸೈಡಿಂದ ಒಂದು ಸ್ವಲ್ಪ ಕ್ರಿಸ್ಪಿ ಅನಿಸುತ್ತೆ, ಒಳಗಡೆ ಇನ್ಸೈಡಿಂದ ತುಂಬ ಸಾಫ್ಟಾಗಿರುತ್ತೆ. ನೋಡಿ ಇವಾಗ ಆಲ್ಮೋಸ್ಟ್ ಒಂದು 10 ಮಿನಿಟ್ಸ್ ಆದಮೇಲೆ ಮತ್ತೆ ಟರ್ನ್ ಮಾಡಿಬಿಟ್ಟು ಮತ್ತೆ ಒಂದು 10 ಮಿನಿಟ್ಸ್ ನನಗೆ ಕುಕ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ, ಫುಲ್ಲು ಡ್ರೈ ಇದೆ ಆಯಿತಾ. ಇದರಲ್ಲಿ ಆಯಿಲ್ ಅನ್ನೋ ಕಂಟೆಂಟ್ ಸ್ವಲ್ಪನೂ ಕಾಣಿಸ್ತಾನೆ ಇಲ್ಲ, ಫುಲ್ ಒಂಥರ ಒಣಗಿ ನಾವು ಬಿಸಿಲಲ್ಲೆಲ್ಲ ಒಣಗಿಸಿರ್ತೀವಲ್ಲ ಆ ರೀತಿ ಬಂದಿದೆ. ಹೊರಗಡೆಯಿಂದ ಫುಲ್ ಡ್ರೈ ಇದೆ, ಒಳಗಡೆಯಿಂದ ತುಂಬ ಸಾಫ್ಟ್ ಆಗಿದೆ, ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ನಾವಿಲ್ಲಿ ಸೋಂಪು ಕಾಳೆಲ್ಲ ಯೂಸ್ ಮಾಡಿರೋದಕ್ಕೆ ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಫ್ಲೇವರು. ಆ್ಯಂಡ್ ಖಾರ ಕೂಡ ಇದೆ ಆ್ಯಂಡ್ ಬೀಟ್ರೂಟ್ ಸ್ವೀಟ್ ಕೂಡ. ಸೊ ಖಾರ ಸ್ವೀಟು ಆ್ಯಂಡ್ ಹಾಕಿರೋಂತಹ ಬೇರೆ ಐಟಮ್ಗಳು ಎಲ್ಲ ಮಿಕ್ಸ್ ಆಗಿಬಿಟ್ಟು ಒಳ್ಳೆ ಫ್ಲೇವರ್ ಕೂಡ ಬರುತ್ತೆ ಆ್ಯಂಡ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಆರಾಮಲ್ಲಿ ಒಂದ್ಸತಿ ಮನೇಲಿ ಮಾಡ್ಕೊಂಡು ತಿನ್ಬೋದು, ಒಂಥರ ಹೆಲ್ದಿ ರೆಸಿಪಿ ಇದು. ಮಕ್ಕಳಿಗೂ ಎಲ್ಲ ಕೊಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಬೇಗ ಮಾಡ್ಕೊಳ್ಬೋದು, ಜಾಸ್ತಿ ಟೈಮು ಏನು ತೊಗೊಳಲ್ಲ. ಆ್ಯಂಡ್ ನೀವು ಈ ರೀತಿ ರೆಡಿ ಮಿಕ್ಸ್ ಮಾಡಿಟ್ಕೊಂಡ್ರೆ ಅದನ್ನು ಹಾಗೆ ಫ್ರಿಜ್ಜಲ್ಲಿ ಇಟ್ರೇನು ನೀವು ಯಾವಾಗ ಬೇಕೋ ಆವಾಗ ಕೂಡ ಮಾಡ್ಕೊಳ್ಬೋದು. ತುಂಬ ಏನಾದರೂ ವೆಯ್ಟ್ ಲಾಸ್ ಮಾಡಬೇಕಾದ್ರೆ ಕ್ರೇವಿಂಗ್ಸ್ ಆಗ್ತಾ ಇರುತ್ತೆ, ಏನಾದರೂ ತಿನ್ನಬೇಕು ಅಂತ ಅನಿಸ್ತಾ ಇದ್ದಾಗ ಈ ರೀತಿಯಾಗಿ ಹೆಲ್ದಿ ಏನಾದರೂ ಮಾಡ್ಕೊಂಡು ತಿಂದ್ರೂ ತುಂಬ ಚೆನ್ನಾಗಿ ಅನಿಸುತ್ತೆ. ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗ್ಬೋದು. ಆ್ಯಂಡ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.